ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಕುರ್ಚಿ ಬದಲಾವಣೆಯ ಕಿಚ್ಚು ಹೊತ್ಕೊಂಡಿದೆ. ಸಿಎಂ ಡಿಸಿಎಂ ದೆಹಲಿ ಓಡಾಟದ ನಂತರ ಸಿಎಂ ಬದಲಾಗ್ತಾರೆ ಅನ್ನುವಂಥ ಚರ್ಚೆ ಗರಿಗೆದರಿದೆ. ಬಿಜೆಪಿ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ನಿಶ್ಚಿತ, ಡಿಕೆ ಅಥವಾ ಖರ್ಗೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ತುಟಿ ಬೀಸುತ್ತಾರೆ. ನವೆಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು ಖಚಿತ. ಇಲ್ಲ ಡಿಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಮಾಹಿತಿ ಇಲ್ಲ ರೀ, ಅದನ್ನು ನಮ್ಮ ಹೇಳ್ತಾ ಇದೀವಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಬದಲಾವಣೆ ಆಗಬೇಕೇ ಇಲ್ವೋ ಅಂತೇಳಿ ಚರ್ಚೆ ಆಗಿದೆ ಅಂತೇಳಿ ನಿಮ್ಮ ಹಾಗೇನೆ ಪತ್ರಿಕೆಯ ಮೂಲಕ ನಾನು ತಿಳ್ಕೊಂಡಿದ್ದೇನೆ. ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರು ಇದರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವುದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾನಕ್ಕೆ ಮತ್ತೆ ಹೊಸ ದಿನಾಂಕ ನಿಗದಿಯಾಗಿದೆ. ಆಕ್ಸಿಯಂ 4 ಯೋಜನೆಯ ಅಡಿ ಜೂನ್ 19ಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಉಡಾವಣೆಯಾಗುತ್ತೆ. ಭಾರತೀಯ ಶುಭಾಂಶು ಶುಕ್ಲಾ ನೇತೃತ್ವದಲ್ಲಿ 4 ಅಂತರಿಕ್ಷ ಯಾನವನ್ನು ಕೈಗೊಳ್ಳಲಿದ್ದಾರೆ. ಇದರೊಂದಿಗೆ ಅಂತರಿಕ್ಷ ಯಾನ ಮಾಡಲಿರುವ 2ನೇ ಭಾರತೀಯ ಅನ್ನುವಂಥ ಹೆಮ್ಮೆ, ಆ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರ ಆಗಲಿದ್ದಾರೆ. ಹವಾಮಾನ ವೈಪರೀತ್ಯ, ಆಕ್ಸಿಜನ್ ಸೋರಿಕೆಯಿಂದಾಗಿ 2 ಬಾರಿ ರಾಕೆಟ್ ಉಡಾವಣೆ ಮುಂದೂಡಿಕೆ ಆಗಿದೆ. ಆಪರೇಷನ್ ಸಿಂಧೂರ್ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆಯಿಂದ ಜೂನ್ 18ರವರೆಗೂ 3 ದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ದ್ವೀಪ ರಾಷ್ಟ್ರ ಸೈಪ್ರಸ್, ಆಮೇಲೆ ಕೆನಡಾ, ಜೊತೆಗೆ ಕ್ರೊಯೇಷಿಯಾಗೆ ಭೇಟಿ ಕೊಡಲಿದ್ದಾರೆ. ಕೆನಡಾದಲ್ಲಿ ನಡೆಯುವ G7 ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಮಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಪಂಪೆಲ್ ಸರ್ಕಲ್ ಜಲಾವೃತ ಆಗಿದೆ. ಇದರಿಂದ ತುಂಬಿದ ನೀರಿನಲ್ಲಿ ಬಸ್ ಸಿಕ್ಕಾಕೊಂಡಿತ್ತು. ಮಳೆ ಹೊಡೆತಕ್ಕೆ ರಸ್ತೆ ಮುಳುಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮತ್ತೊಂದು ಕಡೆ ಕೊಡಿಯಾಲ್ ಬಯಲ್, ಭಗವತಿ ನಗರ, ಕೊಟ್ಟಾರು ಸೇರಿದಂತೆ ಅನೇಕ ಪ್ರದೇಶಗಳಿಗೆ ಜಲಾಘಾತ ತಟ್ಟಿದೆ. ಹಲವು ಮನೆಗಳು, ಅಂಗಡಿಗಳು ಮುಳುಗಡೆಯಾಗಿವೆ. ಉತ್ತರ ಕನ್ನಡದಲ್ಲೂ ಕೂಡ ಭಾರೀ ಮಳೆಯಾಗಿದ್ದು ಶಿರಸಿ, ದೇವಿಮನೆ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗುಡ್ಡ ಕುಸಿತ. ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವು ಸಾಧಿಸಿದೆ. ಲಂಡನ್ನ ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿರುವಂತಹ ದಕ್ಷಿಣ ಆಫ್ರಿಕಾ 27 ವರ್ಷಗಳ ನಂತರ ಐಸಿಸಿ ಟ್ರೋಫಿಯೊಂದನ್ನು ಗೆದ್ದು ಬೀಗಿದೆ. ಈ ಮೂಲಕ ಚೋಕರ್ಸ್ ಅನ್ನೋ ಪಟ್ಟದಿಂದ ದಕ್ಷಿಣ ಆಫ್ರಿಕಾ ಹೊರಬಂದಿದೆ.